ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಿದ 76ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ. ಯರಗಟ್ಟಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕಾಧ್ಯಕ್ಷ ಕಸಾಪ ಅಧ್ಯಕ್ಷ ತಮ್ಮಣ್ಣ ಕಾಮಣ್ಣವರ್, ಕೆಎಂಎಫ್ ನಿರ್ದೇಶಕ ಶಂಕರ್ ಹಿಟ್ನಾಳ್, ಮಾಜಿ ಸೈನಿಕ ಕುಮಾರ್ ಹಿರೇಮಠ, ಪ್ರಾಂಶುಪಾಲರು ಆದ ರಾಮನಗೌಡ ಮರಿಗೌಡರು, ಮುಖ್ಯೋಪಾಧ್ಯಾಯರು ಆದ ಎಎಂ ಮತ್ತು ಮನ್ನವರ್, ಭಾಸ್ಕರ್ ಹಿರೇಮೇತ್ರಿ, ಶಿವಾನಂದ ಕರಿಗೊಂಡವರ್, ನಿವೃತ್ತ ಶಿಕ್ಷಕ ಪಿಎಚ್ ಪಾಟೀಲ್, ರಮೇಶ್ ಪಾಟೀಲ್ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೀಗೆ ಇಷ್ಟೆಲ್ಲ ಈ ಸ್ವತಂತ್ರ ಹಕ್ಕುಗಳು ಎಲ್ಲರಿಗೂ ಭಾರತದ 1950ರ ಈ ಜನವರಿ 26 ಜಾರಿಗೆ ತಂದ ಈ ದೊಡ್ಡ ನಮ್ಮ ಸಂವಿಧಾನದಿಂದ. ಆದ್ದರಿಂದ ಪ್ರತಿ ವರ್ಷವೂ ಈ ದಿನವನ್ನು ಭಾರತೀಯ ಪ್ರಜೆಗಳು ಎಲ್ಲೇ ಇದ್ದರೂ ಸಹ ಒಟ್ಟು ನೆನೆಯಿಸಬೇಕಾಗುತ್ತದೆ, ಹಾಗೆ ಆಚರಣೆ ಮಾಡಬೇಕಾಗಿದೆ. ಕಾನೂನಾತ್ಮಕವಾಗಿ ಈ ದಿನವನ್ನು ರಾಷ್ಟ್ರದೆಲ್ಲೆಡೆ ರಕ್ಷಣಾ ಪಡೆಗಳು ಈ ಪಥಸಂಚಲನ ಮಾಡುವ ಮೂಲಕ ಶಾಲೆಗಳು ಮತ್ತು ನಮ್ಮ ಸರ್ಕಾರಿ ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. 2025 ಸಾಲಿನಲ್ಲಿ ಇರುವ ನಾವೆಲ್ಲರೂ ಈ ಜನವರಿ 26ರಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಭಾರತದ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ಜಾರಿ ತರಲು ಶ್ರಮಿಸಿದ ಎಲ್ಲರಿಗೂ ಸಹ ನೆನೆಯುವ ದಿನ ಇದು.